ರಾಜಲಕ್ಷ್ಮಿ, ಸೀನು ನಾನು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ. ಇವಾಗ ಮದ್ವೆ ಕೂಡ ಮಾಡ್ಕೋಬೇಕು ಅನ್ಕೋತಿದ್ದೀವಿ. ನಿಮ್ಮ ಮನೇಲಿ ಇದನ್ನೆಲ್ಲ ಒಪ್ಕೊಳ್ಳಲ್ಲ ಅಂತ ಗೊತ್ತು. ಆದ್ರೆ ನಾನು ಇಲ್ಲ ಅಂದ್ರೆ ಸೀನು ಇರಲ್ಲ. ಈಗ ನನಗೋಸ್ಕರ ಸೀನು ನಿಮ್ ಕುಟುಂಬನೇ ಬಿಟ್ಟು ಬಂದಿದ್ದಾನೆ. ಈಗ ಕೂಡ ನಾನೊಂದ್ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಪ್ರಾಣ ಕಳ್ಕೊಳ್ಳೋದಕ್ಕೂ ಕೂಡ ಸಿದ್ಧವಾಗಿದ್ದಾನೆ. ನಿಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡಿ ಸೀನುನ ಕಳ್ಕೊಳ್ಳೋಕ್ಕಾಗಲ್ಲ ರಾಜಿ. ನನ್ನಿಂದ ಸೀನುಗೆ ಏನಾದ್ರೂ ಆದ್ರೆ ನಾನು ತಡ್ಕೊಳ್ಳೋದಿಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ಸೀನು ಜೊತೆ ಸೇರಿ ಬದುಕ್ಬೇಕು ಅನ್ಕೋತಿದ್ದೀನಿ. ಮನೇಲಿ ಯಾರು ಒಪ್ಕೊಳ್ಳಿಲ್ಲ ಅಂದ್ರು ನಾವಿಬ್ರು ದೂರ ಹೊರಟೋಗಿ ಪ್ರಶಾಂತವಾಗಿ ಬದುಕ್ಬೇಕು ಅನ್ಕೋತಿದ್ದೀವಿ. ನನ್ ಪ್ರೀತಿ ವಿಷಯನ ಇಷ್ಟು ತಡವಾಗಿ ಹೇಳಿದ್ದಕ್ಕೆ ನನ್ನ ಕ್ಷಮಿಸು ರಾಜಿ. ಓಕೆ ಗೈಸ್, ಎಲ್ರೂ ಸೇರಿ ಲೊಕೇಶನ್ ಎಂಜಾಯ್ ಮಾಡಿ, ಆಮೇಲೆ ನಾವೆಲ್ಲ ಇಲ್ಲೇ ಮೀಟ್ ಆಗೋಣ. ನಿಂತ್ಕೋ. ನಡಿ ಛಾಯಾ, ನಿಂತ್ಕೋ. ನೀನ್ ಅವ್ರಿಗೆ ಐ ಲವ್ ಯು ಅಂತ ಹೇಳಕ್ಕಾಗಲ್ಲ. ನೀನ್ ಕೊಟ್ಟ ಲೆಟರ್ನ ಅವ್ರು ಓದೂ ಇಲ್ಲ. ನೀನ್ ಜೋರಾಗಿ ಮಾತಾಡ್ಬೇಡ ಛಾಯಾ, ಯಾರಾದ್ರೂ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊತಾರ ಬಿಡು. ಯಾವತ್ತಾದ್ರೂ ಗೊತ್ತಾಗುವಂತ ವಿಷಯನೇ ಅಲ್ವಾ. ಛಾಯಾ, ನೀನ್ ಸುಮ್ನೆ ಇರ್ತೀಯಾ? ಶೌರ್ಯ ಸರ್ ಮನ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಅಷ್ಟಕ್ಕೂ ನನ್ ಪ್ರೀತಿನ ಒಪ್ಕೊಳ್ತಾರೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ಅಷ್ಟಕ್ಕೂ ಆ ವಿನೋದ್ ಬಗ್ಗೆ ನೀನು ಗೊತ್ತು ತಾನೆ. ಈ ವಿಷಯ ಅವನು ಗೊತ್ತಾದ್ರೆ ಇಡೀ ಕಾಲೇಜ್ಗೆ ಹೇಳ್ಬಿಡ್ತಾನೆ. ಇವಾಗ ಅವನ್ ಬಗ್ಗೆ ಯಾಕ್ ಬಿಡು. ನೀನ್ ಪ್ರೀತಿಸ್ತಿರೋದು ಕೋಚಿಗೆ ಗೊತ್ತಾಗಿ, ನಿಮ್ ಮನೆಯವರು ನಿಮ್ ಪ್ರೀತಿಗೆ ಓಕೆ ಹೇಳಿ, ನಿಮ್ಮಿಬ್ರಿಗೂ ಮದ್ವೆ ಆಗಿ ನೀವಿಬ್ರು ಒಟ್ಟಿಗೆ ಕಾಲೇಜಿಗೆ ಬಂದ್ರೆ ಅವಾಗ ನಿನ್ನನ್ ಏನಂತ ಕರಿಬೇಕೆ? ರಾಜಲಕ್ಷ್ಮಿ ಅಂತ ಕರಿಬೇಕಾ ಇಲ್ಲ ಮೇಡಮ್ ಅಂತ ಕರಿಬೇಕಾ? ಛಾಯಾ, ಸಾಕ್ ಸುಮ್ನೆ ಇರ್ತೀಯಾ? ಅದುವರೆಗೂ ಯಾಕೆ ಕಾಯ್ಬೇಕು? ಈಗ್ಲಿಂದಾನೇ ಮೇಡಮ್ ಅಂತ ಕರಿತೀನಿ. ನಿನ್ನನ್ ಹೀಗ್ ಕರೆಯೋದ್ನ ಪ್ರಾಕ್ಟೀಸ್ ಮಾಡ್ಕೋತೀನಿ. ಮೇಡಮ್. ಛಾಯಾ, ನಿನ್ನ ಸರಿ ಬಿಡು. ನೀನ್ ಇವತ್ ಹೇಗಾದ್ರೂ ಮಾಡಿ ಕೋಚ್ ಸರ್ಗೆ ಪ್ರಪೋಸ್ ಮಾಡ್ಬೇಕು. ಸರಿ, ನಡಿ ನಡಿ ಬಾ.
ಛಾಯಾ 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 ರಾಜಿ ರಾಜಿ ಕಾಪಾಡು ಛಾಯಾ. ರಾಜಿ ಕೈ ಹಿಡ್ಕೊ ರಾಜಿ. ಶೌರ್ಯ ಸರ್. ರಾಜಿ ಕೋಚ್ ಸರ್. ಶೌರ್ಯ ನಿನ್ಗೆ ಯಾರಾದ್ರೂ ಕಿರ್ಚೋದ್ ಕೇಳಿಸ್ತಿದ್ಯಾ? ಸರ್ 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 ರಾಜಿ ಕೈ ಹಿಡ್ಕೊ ರಾಜಿ. ರಾಜಿ ಹುಷಾರು. ಶೌರ್ಯ ಸರ್. ಹೌದನು? ಕೋಚ್ ಸರ್. ರಾಜಿ ಶೌರ್ಯ ಸರ್. ಸರ್ ನಮ್ ಸ್ಟೂಡೆಂಟ್ಸ್ ಯಾರೋ ಪ್ರಾಬ್ಲಮ್ ಅಲ್ಲಿದ್ದಾರೆ. ನೀನ್ ಬೇರೆ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ನಮ್ ಟೆಂಟ್ ಹತ್ರ ಹೋಗು. ನಾನು ಹೋಗಿ ಏನಾಗಿದೆ ಅಂತ ನೋಡ್ತೀನಿ. ರಾಜಿ ಭಯ ಪಡಬೇಡ. ಕೋಚ್ ಸರ್ ಬರ್ತಿದ್ದಾರೆ. ಛಾಯಾ. ಛಾಯಾ ಸರ್ ರಾಜಲಕ್ಷ್ಮಿ. ರಾಜಿ ರಾಜಿ ನನ್ ಕೈ ಹಿಡ್ಕೊ. ನನ್ ಕೈ ಹಿಡ್ಕೊ ರಾಜಲಕ್ಷ್ಮಿ. ರಾಜಿ ರಾಜಿ ಹುಷಾರು. ಕೋಚ್ ಸರ್. ರಾಜಿ ಕೋಚ್ ಸರ್. ರಾಜಲಕ್ಷ್ಮಿ. ಕೋಚ್ ಸರ್. ಕೋಚ್ ಸರ್. ರಾಜಲಕ್ಷ್ಮಿ ಭಯ ಆಗ್ತಿದೆ. ನೀನ್ ಭಯ ಪಡ್ಬೇಡ. ಕೋಚ್ ಸರ್ ಬಂದ್ರು. ಕೋಚ್ ಸರ್. ರಾಜಿ ಸರ್. ಕೋಚ್ ಸರ್ ಹುಷಾರು. ರಾಜಲಕ್ಷ್ಮಿ ಕೈ ಹಿಡ್ಕೋ. ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀನಿ. ಕೈ ಹಿಡ್ಕೋ. ರಾಜಲಕ್ಷ್ಮಿ ರಾಜಲಕ್ಷ್ಮಿ ನಿಂಗೇನಾಗಲ್ಲ. ಕೈ ಹಿಡ್ಕೋ ರಾಜಲಕ್ಷ್ಮಿ. ರಾಜಲಕ್ಷ್ಮಿ ಕೈ ಹಿಡ್ಕೋ. ರಾಜಲಕ್ಷ್ಮಿ ನಿಂಗೇನಾಗಲ್ಲ. ಕೈ ಹಿಡ್ಕೋ. ರಾಜಲಕ್ಷ್ಮಿ ನಿಂಗೇನಾಗಲ್ಲ. ರಾಜಲಕ್ಷ್ಮಿ ಕೈ ಹಿಡ್ಕೋ. ಸರ್ ರಾಜಲಕ್ಷ್ಮಿ ಶರ್ಟ್ ಹಿಡ್ಕೋ. ರಾಜಲಕ್ಷ್ಮಿ ರಾಜಲಕ್ಷ್ಮಿ ಭಯ ಪಡ್ಬೇಡ. ನಿಂಗೇನಾಗಿಲ್ಲ. ನಿಂಗೇನಾಗಿಲ್ಲ. ನಾನಿದ್ದೀನಿ. ಅರೆ ಓಕೆ ಏನಾಗಲ್ಲ. ಹೆದರ್ಬೇಡ. ರಾಜಲಕ್ಷ್ಮಿ ಭಯ ಪಡ್ಬೇಡ. ನಿಂಗೇನಾಗಿಲ್ಲ. ಹೊರಡೋಣವಾ? ಐ ಲವ್ ಯು ಸರ್. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಸರ್. ಅವಳ ಮನೇಲಿ ಕಾಲಿಟ್ಟಾಗ್ಲೇ ಅನ್ಕೊಂಡೆ ಇಂಥ ದಿನ ಬಂದೇ ಬರುತ್ತೆ ಅಂತ.
ಅವಳನ್ನ ಮನೆಗೆ ಸೇರ್ಸ್ಕೊಂಡ್ವಿ, ಓದೋಕ್ ಕಳ್ಸಿದ್ವಿ, ಕೊನೆಗೆ ಮದ್ವೆ ಕೂಡ ಮಾಡಿಸಿ ಕಳಿಸ್ಬೇಕು ಅನ್ಕೊಂಡ್ವಿ. ಈಗ ನೋಡಿದ್ರೆ ಮದ್ವೆ ಆಗ್ಬೇಕಾಗಿರೋ ನನ್ನ ಮೊಮ್ಮಗನ್ನೇ ಕರ್ಕೊಂಡು ಓಡೋಗಿದ್ದಾಳೆ. ಅವಳನ್ನ ಕಳಿಸ್ಬಿಡು ಅಂತ ಅದಕ್ಕೆ ತುಂಬಾ ಸಲ ಹೇಳಿದ್ವಮ್ಮ. ಸ್ವಭಾವ ಬದಲಾಯಿಸ್ಕೋತಾಳೆ, ನಾವ್ ಹೇಳ್ದಾಗ ಕೇಳ್ತಾಳೆ ಅಂತ ತಲೆ ಮೇಲೆ ಕೂರಿಸ್ಕೊಂಡ್ಲು. ಈಗ ಅವಳು ನಮ್ಮನೆ ಮರ್ಯಾದೆನೆ ಬೀದಿ ಪಾಲ್ ಮಾಡ್ತಾ ಇದ್ದಾಳೆ. ಭಗವಂತ, ಇದನ್ನೆಲ್ಲ ನೋಡೋದಿಕ್ಕ ನಾನು ಇನ್ನೂ ಬದುಕಿರೋದು. ಅವಳು ಮಾಡಿರೋ ಕೆಲ್ಸಕ್ಕೆ ರಾಮನಂತ ನನ್ನ ಮಗ ತಲೆ ತಗ್ಸೋ ಹಾಗಾಗ್ತಿದೆ. ನೀನ್ ಯಾಕಮ್ಮ ಅಳ್ತಿದ್ಯಾ? ಇಷ್ಟೆಲ್ಲ ಆದ್ರೂ ಅತ್ತಿಗೆ ಎಷ್ಟು ಧೈರ್ಯವಾಗಿದ್ದಾಳೆ ಅಂತ ನೋಡು. ಜಾನಕಕ್ಕ ಈ ಮನೆ ಕಟ್ಪಾಡುಗಳನ್ನ ಯಾವತ್ತೋ ಮರ್ತ್ ಹೋಗಿದ್ದಾರೆ. ಪಾರ್ವತಿ, ನನಗೆ ಯಾಕ್ರಿ ಬೈತೀರಾ? ಚಾರು ಮದ್ವೆ ನಿಂತ್ ಹೋದ್ರೆ ನಮ್ ಮರ್ಯಾದೆನೇ ಅಲ್ಲ, ನಮ್ಮ ಅಕ್ಕ ಬಾವನ್ ಮರ್ಯಾದೆ ಕೂಡ ಹೋಗುತ್ತೆ. ಚಾರು ಸೀನು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಇವಾಗ ಸೀನು ಆದ್ಯಾಗೋಸ್ಕರ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ಅವಳು ಪ್ರಾಣ ಕೂಡ ಹೋಗುತ್ತೆ. ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಇದನ್ನೆಲ್ಲ ಮುಂಚೆನೇ ಯೋಚನೆ ಮಾಡ್ಬೇಕಿತ್ತು. ಆದ್ಯ ವಿಷಯನ ಪಕ್ಕಕ್ಕಿಟ್ರೆ ಅವನನ್ನ ಅಣ್ಣನೇ ತಾನೇ ಬೆಳೆಸಿರೋದು. ಕಟ್ಟುಪಾಡುಗಳು ಪದ್ಧತಿಗಳು ಅವನಿಗೂ ಗೊತ್ತಲ್ವಾ? ಒಂದ್ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಇನ್ನೊಂದು ಹುಡುಗಿನ ಪ್ರೀತಿಸೋದು ಅವನಿಗೆ ತಪ್ಪು ಅಂತ ಗೊತ್ತಿಲ್ವಾ? ಅವನು ಗೊತ್ತು. ಆದ್ರೆ ಅವಳು ಮೋಡಿ ಮಾಡಿದಾಳೆ. ಅಮೇರಿಕಾಯಿಂದ ಬಂದಿರೋಳಲ್ವಾ, ಅವಳಿಗಿರೋ ಬುದ್ಧಿವಂತಿಕೆ ಸೀನುಗಿಲ್ಲ. ಅಮಾಯಕನ್ನ ಅವಳು ಮಾಯದ ಮಾತುಗಳಿಂದ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಪದ್ಮ, ಸೀನು ಆದ್ಯನ ಪ್ರೀತಿಸ್ತಾ ಇರೋದು ನಿಜನೇ. ಅದಕ್ಕೋಸ್ಕರ ಅವನು ಹೋಗಿದ್ದು ಕೂಡ ನಿಜನೇ. ಆದ್ರೆ ಪಾಪ ಆದ್ಯನಿಗೆ ಏನೂ ಗೊತ್ತಿಲ್ಲ ಪದ್ಮ. ಸೀನು ತನ್ನ ಪ್ರೀತಿ ವಿಷಯ ಹೇಳಿದ್ರು ಆದ್ಯ ಅದನ್ನ ಒಪ್ಕೊಳ್ಳೋದಿಲ್ಲ. ಸಾಕು ಜಾನಕಿ, ಆದ್ಯ ನಿನ್ ಮಾತು ಕೇಳ್ತಾಳೆ ಅಂತ ಹೇಳಿದೆ. ಇವಾಗ ಅವಳು ನಿನ್ನನ್ನೇ ಬದಲಾಯಿಸಿದಾಳೆ. ಅವಳು ಯಾವುದೇ ತಪ್ಪು ಮಾಡಲ್ಲ ಅಂದೆ. ಇವತ್ತು ಅವಳಿಂದಾನೇ ಈ ಮನೇಲಿ ಎಲ್ರೂ ತಲೆ ತಗ್ಸೋ ಅಂತ ಪರಿಸ್ಥಿತಿ ಬಂದಿದೆ. ಈ ಮನೆ ಮರ್ಯಾದೆನ ಮಣ್ಪಾಲ್ ಮಾಡಿದಾಳೆ. ಅವನು ಚಾರು ಜೊತೆ ಮದುವೆ ಇಷ್ಟ ಇಲ್ಲ ಅಂತಂದ, ಆದ್ರೆ ಆದ್ಯನ ಪ್ರೀತಿಸ್ತಿರೋ ವಿಷಯನ ನನ್ನ ಹತ್ರ ಹೇಳಲಿಲ್ಲ. ಏನಾದ್ರೂ ಇದ್ರೆ ಧೈರ್ಯವಾಗಿ ಮನೇಲಿ ಹೇಳ್ಬೇಕಾಗಿತ್ತು. ಹೀಗೆ ಓಡ್ ಹೋಗಿ ಜಾನಕಿ ತಂಗಿಯ ಮನ ದೋಷಿಯಾಗಿ ನಿಲ್ಸಿದ್ದಾನೆ. ಛೇ, ಅವನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ನನ್ ಮಗ ಇಲ್ಲಿವರೆಗೂ ಯಾರ ಮುಂದೆನೂ ತಲೆ ತಗ್ಸಿಲ್ಲ. ಈ ವಿಷಯ ಗೊತ್ತಾದ್ರೆ ಊರವರೆಲ್ಲ ಏನ್ ಮಾತಾಡ್ತಾರೋ. ನನ್ ಮಗನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೇನೆ ಕೈ ಕಾಲೇ ಆಡ್ತಿಲ್ಲ. ಲೋ ರಾಜು, ಜಾನಕಿಗೆ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೆ. ಕೊನೆಗೆ ನೀನು ಕೂಡ ಅವಳನ್ನೇ ನಂಬದೆ ಅಲ್ವಾ? ಅವಳು ನಿನ್ಗೆ ಒಳ್ಳೆ ಮರ್ಯಾದೆನೇ ಕೊಟ್ಲು.
ನಾಳೆ ಅಷ್ಟ್ರಲ್ಲಿ ನೀನ್ ಬಂದು ನನ್ನನ್ನ ಮದ್ವೆ ಮಾಡ್ಕೊಳ್ದೇ ಇದ್ರೆ ಆ ಬೆಟ್ಟ ತುದಿಯಿಂದ ಎಗರಿ ಸತ್ ಹೋಗ್ತೀನಿ. ನೀನ್ ಬರಲ್ಲ ಅಂತ ಗೊತ್ತಾಯ್ತು ಆದ್ಯ. ನಿನಗೆ ನನಗಿಂತ, ನನ್ನ ಪ್ರೀತಿಗಿಂತ ಅತ್ತೆ ಕೊಟ್ಟಿರುವಂತ ಮಾತೆ ಮುಖ್ಯ. ನಾನು ಎಷ್ಟೇ ಪ್ರಯತ್ನ ಪಟ್ರು ನಿನ್ ಮನ್ಸನ್ನ ಬದಲಾಯಿಸಕ್ಕಾಗ್ಲಿಲ್ಲ. ಮತ್ತೆ ಈ ಜನ್ಮದಲ್ಲಿ ನೀನ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗೆ ಅರ್ಥ ಆಗೋಯ್ತು. ನೀನ್ ಹೇಳ್ತಿರೋ ಜೀವನನ ನನಗೆ ಊಹಿಸ್ಕೊಳಕ್ಕೂ ಆಗಲ್ಲ. ಆದ್ರೆ ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಬೇಡ್ಕೋತೀನಿ. ನೀನು ಒಪ್ಕೊಂಡಿಲ್ಲ ಅಂತ ನಾನು ಸಾಯ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು ಆದ್ಯ.